ಮಣಿಪುರ್ 2 ವರ್ಷಗಳಿಂದಾಗಿ ತುಂಬಾ ಸುದ್ದಿಯಲ್ಲಿರುವಂತಹ ರಾಜ್ಯ ಮಣಿಪುರ. ಇದು ಭಾರತದ ಈಶಾನ್ಯ ಭಾಗದಲ್ಲಿ ಕಂಡು ಬರುತ್ತೆ. ಇದನ್ನು ಸಪ್ತ ಸಹೋದರಿ ರಾಜ್ಯಗಳಲ್ಲಿ ಒಂದಾಗಿದ್ದು ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಆಸಾಮು, ತ್ರಿಪುರ, ಮೇಘಾಲಯ, ಮಿಜೋರಾಂ ಮತ್ತು ಮಣಿಪುರ ಕೂಡ ಸಪ್ತ ಸಹೋದರಿ ರಾಜ್ಯಗಳು ಅಂತ ಪರಿಗಣಿಸಲಾಗುತ್ತೆ. ಈ ಮಣಿಪುರ ಸುಮಾರು 2023ರಿಂದ ಪ್ರಸ್ತುತ ಇಂದಿನವರೆಗೂ ಕೂಡ ತುಂಬಾ ಸುದ್ದಿಯಲ್ಲಿದೆ ಮತ್ತು 2024ರಲ್ಲಿ ವಿಶ್ವದ ಒಂದು ವರದಿಯನ್ನು ಪ್ರಕಟಣೆಗೊಂಡಂಥ ಸಂದರ್ಭದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ಕಿರುಕುಳಕ್ಕೆ ಒಳಗಾದಂಥ ಪ್ರದೇಶ ಅಂತಲೂ ಕೂಡ ಗುರುತಿಸಲಾಗಿದೆ. ಈ ಮಣಿಪುರದಲ್ಲಿ ಪ್ರಸ್ತುತ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳಿಸಿದೆ ಕೇಂದ್ರ ಸರ್ಕಾರ. ಹಾಗಾದ್ರೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿಗೊಳ್ಳಲು ಪ್ರಮುಖ ಕಾರಣಗಳೇನು ಅಂತ ನೋಡೋದಾದ್ರೆ, ಮಣಿಪುರದಲ್ಲಿ ಕಂಡುಬರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 3 ಸಮುದಾಯಗಳು ಅತ್ಯಂತ ಪ್ರಬಲವಾಗಿ ಪ್ರತಿನಿಧಿಸ್ತವೆ. ಒಂದು ಮೈತೇಯಿ ಜನಾಂಗ, ನಾಗಾ ಜನಾಂಗ ಮತ್ತು ಕೂಕಿ ಜನಾಂಗ. ಮಣಿಪುರದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಮೈತೇಯಿ ಜನಾಂಗದ ಪಾಲು 53ರಷ್ಟು, ನಾಗಾ ಜನಾಂಗದವರು 20% ಹೊಂದಿದ್ದಾರೆ, ಕೂಕಿ ಜನಾಂಗ 16ರಷ್ಟು, ಇತರರು 11ರಷ್ಟು ಹೊಂದಿದ್ದಾರೆ. ಹಾಗಾದ್ರೆ ಈ ಕೂಕಿ ಜನಾಂಗ ಜನಸಂಖ್ಯೆಯಲ್ಲಿ 16ರಷ್ಟು ಹೊಂದಿದ್ರೂ ಸಹ ಮಣಿಪುರದಲ್ಲಿ ಪ್ರತಿಶತ 80ರಷ್ಟು ಭೂಮಿಯ ಕೂಕಿ ಜನಾಂಗದವರೇನಪ್ಪ ಪಾಲನ್ನು ಹೊಂದಿದ್ದಾರೆ. ಆದರೆ ಮೈತೇಯಿ ಜನಾಂಗದವರು 53ರಷ್ಟು ಜನಸಂಖ್ಯೆ ಹೊಂದಿದ್ರು ಸಹ ಕಡಿಮೆ ಭಾಗದಲ್ಲಿ ಬರುವಂಥ 5ರಿಂದ 8% ಅಷ್ಟು ಭೂಮಿಯನ್ನು ಹೊಂದಿದ್ದಾರೆ. ಈ ಮೈತೇಯಿ ಜನಾಂಗದವರು ಬ್ರಿಟಿಷರ ಆಡಳಿತಕ್ಕೆ ನಿಷ್ಠರಾಗಿದ್ರು ಅಂತ ಪರಿಗಣಿಸಲಾಗುತ್ತೆ. 1947ರ ಪೂರ್ವದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನ ಜಾರಿ ಇದ್ದಂಥ ಸಂದರ್ಭದಲ್ಲಿ ಈ ಮೈತೇಯಿ ಜನಾಂಗದವರು ಬ್ರಿಟಿಷರ ಆಡಳಿತಕ್ಕೆ ನಿಷ್ಠರಾಗಿದ್ದರಿಂದ ಬ್ರಿಟಿಷರು ಏನು ಮಾಡ್ತಾರೆ, ಇವರನ್ನ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಸವಲತ್ತುಗಳನ್ನು ನೀಡಿರ್ತಾರೆ. ಇದರಿಂದಾಗಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಅಭಿವೃದ್ಧಿ ಹೊಂದಿರ್ತಾರೆ ಮೈತೇಯಿ ಜನಾಂಗ. 2023ರಲ್ಲಿ ಮಣಿಪುರ ವಿಧಾನಸಭಾ ಸದಸ್ಯರ ಪೈಕಿ 2/3 ಭಾಗದಷ್ಟು ಮೈತೇಯಿ ಜನಾಂಗದವರು ಹೊಂದಿದ್ದರಿಂದಾಗಿ ಮೈತೇಯಿ ಜನಾಂಗದವರು 2023ರಲ್ಲಿ ಬುಡಕಟ್ಟು ಜನಾಂಗದ ಸ್ಥಾನಮಾನ ನೀಡಬೇಕಂತ ಮಸೂದೆಯನ್ನ ಪಾಸ್ ಮಾಡ್ತಾರೆ. ಇದನ್ನ ಪ್ರಬಲವಾಗಿ ವಿರೋಧಿಸಿದಂತಹ ಸಮುದಾಯ ಕೂಕಿ ಜನಾಂಗ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಅಭಿವೃದ್ಧಿ ಹೊಂದಿದಂತಹ ಸಮುದಾಯಕ್ಕೆ ಬುಡಕಟ್ಟು ಜನಾಂಗದ ಸ್ಥಾನಮಾನ ನೀಡಬಾರದಂತೂ ಪ್ರಬಲವಾಗಿ ವಿರೋಧಿಸ್ತಾರೆ. ಇದರಿಂದಾಗಿ ಮೈತೇಯಿ ಮತ್ತು ಕೂಕಿ ಜನಾಂಗದ ನಡುವೆ ಗಲಭೆ ಪ್ರಾರಂಭ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ತಲುಪುತ್ತೆ ಅಂತ ಬಂದ್ರೆ ಹಿಂಸಾತ್ಮಕ ಸಂಘರ್ಷವಾಗಿ ಮಾರ್ಪಡುತ್ತೆ. ಇದನ್ನು ನಿಯಂತ್ರಣ ಮಾಡೋಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆ ವಹಿಸಿದ್ರು ಕೂಡ ಇದನ್ನ ನಿಲ್ಲಲು ಸಾಧ್ಯವಾಗಿಲ್ಲ. ಇದರಿಂದಾಗಿ ಮಣಿಪುರದಲ್ಲಿ ಏನಾಗಿದೆ ಅಂತ ಬಂದ್ರೆ ಬಿರೇನ್ ಸಿಂಗ್ ಅಂತಕ್ಕಂಥವರು ಮುಖ್ಯಮಂತ್ರಿ ಇದ್ರು, ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ಅದೇ ಬಿರೇನ್ ಸಿಂಗ್ ಅವರು ಈ ಒಂದು ನಿಯಂತ್ರಣ ಮಾಡದೇ ಇರೋದ್ರಿಂದ ವಿರೋಧ ಪಕ್ಷಗಳು ಏನು ಮಾಡ್ತಾರೆ, ಅವಿಶ್ವಾಸ ಮಂಡನೆಗೆ ಮುಂದಾದಂತಹ ಸಂದರ್ಭದಲ್ಲಿ ಬಿರೇನ್ ಸಿಂಗ್ ಅವರಿಗೆ ಸ್ವಪಕ್ಷೀಯ ಶಾಸಕರಿಂದಲೇ ವಿರೋಧ ವ್ಯಕ್ತಪಡಿಸಿದ ಮೇಲೆ ಅವರು ರಾಜೀನಾಮೆಯನ್ನು ನೀಡುತ್ತಾರೆ. ಭಾರತ ಸಂವಿಧಾನದ 174ನೇ ವಿಧಿಯ ಅನುಗುಣವಾಗಿ ಒಂದು ಅಧಿವೇಶನದಿಂದ ಇನ್ನೊಂದು ಅಧಿವೇಶನಕ್ಕೆ ಗರಿಷ್ಠ ಪಕ್ಷ 6 ತಿಂಗಳು ಮಾತ್ರ ವ್ಯತ್ಯಾಸ ಹೊಂದಿರಬೇಕಾಗುತ್ತೆ. ಆ 6 ತಿಂಗಳು ಮುಗಿದು ಹೋಗಿದೆ. ಇದರಿಂದಾಗಿ ಮತ್ತೊಂದು ಭಾರತದ ಮಣಿಪುರ ರಾಜ್ಯದಲ್ಲಿ ಏನಾಗಿದೆ ಅಂತ ಬಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ. ಸ್ವತಂತ್ರ ಭಾರತ ನಂತರ ಭಾರತದಲ್ಲಿ ಸುಮಾರು 125ಕ್ಕೂ ಹೆಚ್ಚು ರಾಷ್ಟ್ರಪತಿ ಆಳ್ವಿಕೆ ವಿವಿಧ ರಾಜ್ಯದಲ್ಲಿ ಜಾರಿಗೊಂಡಿದೆ. ಅದರಲ್ಲಿ ಕೂಡ ಅತಿ ಹೆಚ್ಚು ಬಾರಿ ಅಂತ ಬಂದ್ರೆ 11 ಬಾರಿ ರಾಷ್ಟ್ರಪತಿ ಆಳ್ವಿಕೆಗೆ ಒಳಪಟ್ಟಂತ ರಾಜ್ಯ ಅದು ಮಣಿಪುರ.